ಇನ್ನು ಪೌರ ಕಾರ್ಮಿಕರಿಗೆ ಗುಡ್ ನ್ಯೂಸ್. ಇಷ್ಟು ದಿನ ಪೊರಕೆ ಹಿಡ್ಕೊಂಡು ಬೆಳಗಾದ್ರೆ ಪಾಪ ಸ್ವಚ್ಛತಾ ಕಾರ್ಯಕ್ಕೆ ಹೋಗಬೇಕಾಗಿತ್ತು. ಆದ್ರೆ ಈಗ ಅವ್ರಿಗೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ ಮುಂದೆ ಪೊರಕೆ ಹಿಡಿಯೋ ಹಾಗಿರಲ್ಲ, ಕೈಯಲ್ಲಿ ಕಸ ಗುಡ್ಸಂಗಿಲ್ಲ. ಪೌರ ಕಾರ್ಮಿಕರಿಗೋಸ್ಕರ ಹೊಸ ಯಂತ್ರ ಬಂದಿದೆ. ಕಸ ಗುಡಿಸೋದಕ್ಕೆ ಅಂತಾನೆ ಹೊಸ ಯಂತ್ರವನ್ನ GBA ಖರೀದಿ ಮಾಡಿದೆ. ರಸ್ತೆ ಗುಡಿಸೋ ಪಾರಂಪರಿಕ ಪೊರಕೆಗಳಿಗೆ ಇನ್ನು ಮುಂದೆ ಗುಡ್ ಬೈ ಹೇಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. 33 ಸ್ಟ್ರೀಟ್ ಸ್ವೀಪಿಂಗ್ ಮೆಷಿನ್ ಅನ್ನ ಉತ್ತರ ನಗರ ಪಾಲಿಕೆ ಖರೀದಿ ಮಾಡಿದೆ. 50 ಲೀಟರ್ಸ್ ಕಸ ಶೇಖರಣೆ ಮಾಡುವ ಸಾಮರ್ಥ್ಯವನ್ನ ಯಂತ್ರಗಳು ಹೊಂದಿದ್ದಾವೆ. ಹೆಚ್ಚು ಶ್ರಮ ವಹಿಸದೆ ಕಸ ಗುಡಿಸೋದಕ್ಕೆ ಯಂತ್ರಗಳು ಸಹಕಾರಿಯಾಗಿದೆ. ಅದರ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಇದರಿಂದ ಪೌರ ಕಾರ್ಮಿಕರಿಗೂ ಸಮಯ ಉಳಿತಾಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಪ್ರಾಯೋಗಿಕವಾಗಿ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಇದನ್ನ ಸಕ್ಸಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಇದೊಂದು ಹೊಸ ವಿಚಾರ. ಪ್ರತಿನಿಧಿ ಸುಷ್ಮಿತಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಇನ್ನು ಪೊರಕೆಗಳಿಗೆ ಗುಡ್ ಬೈ ಹೇಳಿ ಮೆಷಿನ್ ಅನ್ನ ಯೂಸ್ ಮಾಡುವಂತ ಸಂದರ್ಭ, GBA ಇಲ್ಲಿವರೆಗೂ BBMP ಇದ್ದಾಗ ಹಲವಾರು ಯೋಜನೆಗಳನ್ನ ತಂದಿದೆ, ಆದ್ರೆ ಯಾವುದು ಸಕ್ಸಸ್ ಆಗಿಲ್ಲ. ಬಟ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸುಷ್ಮಿತಾ? ಎಸ್ ಸಿಂಧೂರ, ಬೆಂಗಳೂರಲ್ಲಿ ಪ್ರತಿನಿತ್ಯವೂ ಕೂಡ ಬೆಂಗಳೂರನ್ನ ಸ್ವಚ್ಛವಾಗಿಡೋದು ಅಂದ್ರೆ ಪೌರ ಕಾರ್ಮಿಕರು. ಇಷ್ಟು ದಿನ ಪೌರ ಕಾರ್ಮಿಕರು ಪೊರಕೆಗಳ ಮೂಲಕ ಬೆಂಗಳೂರನ್ನ ಸ್ವಚ್ಛಗೊಳಿಸ್ತಾ ಇದ್ರು. ಆದ್ರೆ ಇನ್ ಮುಂದೆ ಪೌರ ಕಾರ್ಮಿಕರಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಇವಾಗ GBA ಸ್ವೀಪಿಂಗ್ ಮಿಷನ್ಸ್ ಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಒಟ್ಟು 33 ಸ್ವೀಪಿಂಗ್ ಮಿಷನ್ ನ ಇವಾಗ ಪ್ರಾಯೋಗಿಕವಾಗಿ ಖರೀದಿ ಮಾಡಿದೆ ಉತ್ತರ ನಗರ ಪಾಲಿಕೆಯಲ್ಲಿ. ಈ ಒಂದು ಸ್ವೀಪಿಂಗ್ ಮಿಷನ್ ಇಂದ ಸಾಕಷ್ಟು ಲಾಭ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಖರೀದಿ ಮಾಡಿರುವಂತದ್ದು. ಪ್ರಮುಖವಾಗಿ ಪೌರ ಕಾರ್ಮಿಕರಿಗೆ ಇದು ಹೆಚ್ಚು ಆಯಾಸವನ್ನ ಮಾಡೋದಿಲ್ಲ. ಜೊತೆಗೆ ಈ ಒಂದು ಸ್ವೀಪಿಂಗ್ ಮಿಷನ್ ಇಂದ ಅತಿ ವೇಗವಾಗಿ ಬೆಂಗಳೂರನ್ನ ಕ್ಲೀನ್ ಮಾಡಬಹುದು. ಜೊತೆಗೆ ಇದರಿಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಸ್ತೆಗಳಿರೋದ್ರಿಂದಾಗಿ ಒಂದು ರಸ್ತೆನ ಕ್ಲೀನ್ ಮಾಡ್ಲಿಕ್ಕೆ ಸರಿಸುಮಾರು ಅರ್ಧದಿಂದ 1 ಗಂಟೆಗಳ ಕಾಲ ತೆಗೆದುಕೊಳ್ತಾ ಇದ್ರು. ಆದ್ರೆ ಈ ಒಂದು ಸ್ವೀಪಿಂಗ್ ಮಿಷನ್ ಇಂದ ಅತಿ ವೇಗವಾಗಿ ರಸ್ತೆಗಳನ್ನ ಸ್ವಚ್ಛಗೊಳಿಸಬಹುದು, ಹಾಗೆ ಟೈಮ್ ಕೂಡ ಸೇವ್ ಮಾಡಬಹುದು. ಈ ಒಂದು ದೃಷ್ಟಿಯಿಂದಾಗಿ ಇವಾಗ ಪ್ರಾಯೋಗಿಕವಾಗಿ ಉತ್ತರ ನಗರ ಪಾಲಿಕೆಯಲ್ಲಿ ಈ ಒಂದು ಸ್ವೀಪಿಂಗ್ ಮಿಷನ್ ಒಟ್ಟು 33 ಸ್ವೀಪಿಂಗ್ ಮಿಷನ್ ಅನ್ನ ಖರೀದಿ ಮಾಡಿರುವಂತದ್ದು. ಒಂದು ವೇಳೆ ಇದು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಉಳಿದ 4 ನಗರ ಪಾಲಿಕೆಯಲ್ಲೂ ಕೂಡ ಈ ಒಂದು ಸ್ವೀಪಿಂಗ್ ಮಿಷನ್ ನ ಖರೀದಿ ಮಾಡ್ಲಿಕ್ಕೆ ಮುಂದಾಗತ್ತೆ ಸಿಂಧೂರ. ಆಲ್ ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.